ಗಡಿಯಾರದ ಮೇಲೆ ಇದೇ ಗಡಿಯಾರದ ಮೇಲೆ ಏನಾಗೈತೆ ಅಂದ್ರ ಮತ್ತೊಂದು ಕ್ವಶನ್ ಅದ ನೋಡ್ರಿ. ಅದೇ 10 ಗಂಟೆ 10 ನಿಮಿಷ ಆದಾಗ, ಎಷ್ಟು ಗಂಟೆ ಎಷ್ಟು ನಿಮಿಷ ಆದಾಗ 10 ಗಂಟೆ 10 ನಿಮಿಷ ಆದಾಗ 10 ಗಂಟೆ 10 ನಿಮಿಷ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು, ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ಮಧ್ಯೆ ಇರ್ತಕ್ಕಂಥ ಕೋನ, ಡಿಗ್ರಿ ಕೋನ ಎಷ್ಟು ಅಂತೇಳಿ ಕ್ವಶನ್ ಕೇಳ್ಯಾರ. ಹಾಗಾದ್ರೆ ಕ್ವಶನ್ ಯಾವ್ದಂದ್ರ, ಕ್ವಶನ್ ನೋಡ್ರಿ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರ ಇಲ್ಲಿ ನೋಡ್ರಿ, ಇದೊಂದು ಗಡಿಯಾರ, ಇದೊಂದು ಗಡಿಯಾರ ಅನ್ಕೋರಿ. ಗಡಿಯಾರ ಟೈಪ್ 9, 10, 11, 12, 1, 2, 3, 4, 5, 6, 7, 8. ಓಕೆ, ಹಾಗಾದ್ರೆ ಎಷ್ಟು ಗಂಟೆ ಎಷ್ಟು ಆದಾಗ 10 ಗಂಟೆ 10 ನಿಮಿಷ ಆದಾಗ, 10 ಗಂಟೆ 10 ನಿಮಿಷ ಆದಾಗ. ಹಾಗಾದ್ರೆ ಇಲ್ಲಿ 10 ಗಂಟೆ 10 ನಿಮಿಷ ಅಂತೇಳಿ ಸಟ್ ಮಾಡಾಕತ್ತೀನಿ ಈಗ. ಹಾಗಾದ್ರೆ ಇದು ಗಂಟೆ ಮುಳ್ಳು, 10 ಗಂಟೆ 10 ನಿಮಿಷ ಅಂದ್ರೆ 2ರ ಮೇಲೆ, ಇದು ನಿಮಿಷದ ಮುಳ್ಳು. ಹಾಗಾದ್ರೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ಮಧ್ಯೆ ಇರ್ತಕ್ಕಂತಹ ಕೋನ ಎಲ್ಲಿ ಕೇಳಾಗತ್ತಾರ, ಇಲ್ಲಿ ಮಧ್ಯೆ ಇರ್ತಕ್ಕಂಥ ಕೋನ ಎಷ್ಟು ಅಂತೇಳಿ ಕ್ವಶನ್ ಕೇಳಾಗತ್ತಾರ. ಹಾಗಾದ್ರ ಇಲ್ಲಿ ನೋಡ್ರಿ 10 ಗಂಟೆ 10 ನಿಮಿಷ ಆದಾಗ ಇದು ಗಂಟೆ ಮುಳ್ಳು 10ರ ಮೇಲೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ 10ರ ಮೇಲೆ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರ ಇಲ್ಲಿ ನಿಮಿಷದ ಮುಳ್ಳು ಮುಂದೆ ಹೋದಂತೆ ಇದು ಕೂಡ ಏನಾಗ್ತದ ಮತ್ತೆ ಮುಂದೆ ಚಲಿಸ್ತದ, ಹೌದಾ. ಬೈ ಚಾನ್ಸ್ ಇದು 10ವರೆ ಆಗಿತ್ತಂದ್ರ ಇದು ನಿಮಿಷದ ಮುಳ್ಳು 6ರ ಮೇಲೆ ಇರ್ತೈತಿ, ಇದು ಒಂದು ಗಂಟೆ ಮುಳ್ಳು ಏನಿರ್ತದ 12 ಮತ್ತು 10ರ ಮಧ್ಯೆ ಇರ್ತದ. ಹಾಗಾದ್ರ ಇಲ್ಲಿ ಒಂದು ಸೂತ್ರ ಮೂಲಕನೂ ಬರ್ತೈತಿ, ಸೂತ್ರ ಇಲ್ದನೂ ಮಾಡ್ತೀನಿ. ವಿದ್ಯಾರ್ಥಿಗಳೇ, ನಿಮಗೆ ಯಾವ್ದು ಈಜಿ ಆಗ್ತದ ಆ ಒಂದು ಮೆಥಡ್ ಅನ್ನ ನೀವು ಮಾಡುವಂತ ಕಾರ್ಯ ಮಾಡ್ರಿ. ಹಾಗಾದ್ರ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸೂತ್ರ ಬರ್ತದ, ಗಂಟೆ ಇಂಟು 30 ಡಿಗ್ರಿ ಮೈನಸ್ 11/2 ಇಂಟು ನಿಮಿಷ ಅಂತೇಳಿ ಒಂದು ಸೂತ್ರ ಅದ. ಹಾಗಾದ್ರ ಸೂತ್ರದಾಗ ತುಂಬಿಟ್ರಪ್ಪಿ ಯಾವ ತರ ಅಂದ್ರ, ಈ ಗಂಟೆ ಇದ್ದಲ್ಲಿ ಗಂಟೆ 10 ಇಂಟು 30 ಡಿಗ್ರಿ. ಹಾಗಾದ್ರೆ ಮೈನಸ್ಗೆ ಮೈನಸ್ 11/2ಗೆ 11/2, ನಿಮಿಷಕ್ಕೆ ನಿಮಿಷ ಎಷ್ಟೈತಪ್ಪ 10 ನಿಮಿಷ ಐತಿ. 2 1 2 5 10, 5 ಎಷ್ಟಲೇ 5 11 11 5 55 ಮೈನಸ್ ಮೈನಸ್. ಹಾಗಾದ್ರೆ 10 3 30, ಹಾಗಾದ್ರೆ 300 ಆಯ್ತು. 30 10 300. ಹಾಗಾದ್ರ ಇಲ್ಲಿ ನೋಡ್ರಿ, ಇಲ್ಲಿ 300ರಲ್ಲಿ 55ನ ತೆಗೆದ್ರ, 300ರಲ್ಲಿ 50 ತೆಗೆದ್ರೆ ಎಷ್ಟಾಗ್ತದ, 300ರಲ್ಲಿ 55 ತೆಗೆದ್ರ 245, 245. ಓಕೆ, 300ರಲ್ಲಿ 50 ತೆಗೆದ್ರ 250, ಮತ್ತೆ ರಿಮೈನಿಂಗ್ 5 ತೆಗೆದ್ರ 245. ಹಾಗಾದ್ರ ಫಸ್ಟ್ ಆಪ್ಷನ್ 245 ಇರ್ತದಪ್ಪಿ, 245 ಇರ್ತೈತಿ, ಅದು ತಪ್ಪಾಗ್ತೈತಿ. ಹಾಗಾದ್ರ ಒಂದು ಸರಳ ಕೋನ ಎಷ್ಟು ಇರ್ತೈತಿ ಅಂದ್ರೆ, ಒಂದು ಸರಳ ಕೋನ 180 ಡಿಗ್ರಿ ಇರ್ತದ. ಸರಳ ಕೋನಕ್ಕಿಂತ ಜಾಸ್ತಿ ಕೋನ ಯಾವುದೇ ದೊಡ್ಡ ಕೋನ ಯಾವ್ದಿಲ್ಲ. ಇದೇ ದೊಡ್ಡ ಕೋನ, ಲಾಸ್ಟ್ ಕೋನ ಯಾವ್ದಾಗಿರ್ತಂದ್ರ 180 ಡಿಗ್ರಿ. ಸರಳ ಕೋಣನೇ 180 ಡಿಗ್ರಿ ಇರ್ತದ. ಹಾಗಾದ್ರೆ 180 ಡಿಗ್ರಿಗಿಂತ ಹೆಚ್ಚಾಗಿ ಬಂದಾಗ, ಎಷ್ಟು ಡಿಗ್ರಿಗಿಂತ ಹೆಚ್ಚಾಗಿ ಬಂದಾಗ 180 ಡಿಗ್ರಿಗಿಂತ ಹೆಚ್ಚಾಗಿ ನಮ್ಮ ಉತ್ತರ ಬಂದಾಗ ನಾವು ಏನ್ ಮಾಡ್ಬೇಕಂದ್ರ, 360ರಲ್ಲಿ ಬಂದಿರುವ ಮೊತ್ತವನ್ನು ಏನ್ ಮಾಡ್ಬೇಕ, ಮತ್ತೆ ಮೈನಸ್ ಮಾಡ್ಬೇಕ. ಹಾಗಾದ್ರ ಎಷ್ಟು ಮೈನಸ್ ಮಾಡಿದಾಗ ನೋಡ್ರಿ, 10ರಾಗ 5 ಹೋದ್ರ 5, 10ರಲ್ಲಿ 6ರಲ್ಲಿ 5 ಹೋದ್ರೆ 1, 3ರಲ್ಲಿ 2 ಹೋದ್ರೆ 1. ಹಾಗಾದ್ರ ಇಲ್ಲಿ ಮಧ್ಯೆ ಇರ್ತಕ್ಕಂತಹ ಒಂದು ಕೋನ ಎಷ್ಟಂದ್ರ, ಡಿಗ್ರಿ ಕೋನ ಎಷ್ಟಾಗಿತ್ತು ಅಂದ್ರ 115 ಡಿಗ್ರಿ ಐತಿ ಅಂದಂಗ. ಹಾಗಾದ್ರೆ ಆಪ್ಷನ್ಸ್ ಎ ರೈಟ್ ಆನ್ಸರ್, ಆಪ್ಷನ್ಸ್ ಎ ರೈಟ್ ಆನ್ಸರ್. ಇದು ಸರ್ ಇಲ್ಲಿ ಏನ್ರಿ ಇದು ಬಹಳ ವಜ್ಜ ಆಗ್ತದೆ, ಇದೇನ್ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಲ್ಲ ಅನ್ನೋಂಥ ವ್ಯಕ್ತಿಗಳು ಈಗ ಏನ್ ಮಾಡಿದ್ರ ಒಂದು ಟ್ರಿಕ್ ಮೂಲಕ ಹೇಳುವಂತ ಒಂದು ಕಾರ್ಯ ಮಾಡ್ತೀನಿ. ಓಕೆ, ಇದನ್ನೆಲ್ಲ ವಾಚ್ ಮಾಡೀನಿ. ಹಾಗಾದ್ರ ಸೂತ್ರ ಮೂಲಕ ಏನ್ ಮಾಡಿದ್ರ, ನೀವೇನಾದ್ರೂ ವಿಡಿಯೋ ಮುಂದೆ ಹೋಗಿತ್ತಂದ್ರೆ ಏನ್ ಮಾಡ್ರಿ, ಮತ್ತೆ ಇಲ್ಲಿ ಬಂದ ಸೂತ್ರ ಮೂಲಕ ಮತ್ತೆ ಇನ್ನೊಂದ್ಸಲ ನೋಡ್ಕೋರಿ. ಹಾಗಾದ್ರೆ ಟ್ರಿಕ್ ಮೂಲಕ ಯಾವ ತರ ಬಿಡಿಸ್ಬೇಕ್ರಿ ಸರ್ ಅಂದಾಗ, ಹಾಗಾದ್ರ ಇಲ್ಲಿ ನೋಡ್ರಿ, ಓಕೆ ವಿದ್ಯಾರ್ಥಿಗಳೇ, ಎಷ್ಟು ಗಂಟೆ ಆದಾಗ 10 ಗಂಟೆ 10 ನಿಮಿಷ ಆದಾಗ, 10 ಗಂಟೆ 10 ನಿಮಿಷ ಆದಾಗ. ಹಾಗಾದ್ರೆ ಇಲ್ಲಿ 9 ಇರ್ತದ, 3 12 6 ಇಷ್ಟೇ ಸಾಕು. ಇಲ್ಲಿ 10 ಇರ್ತದ, ಇಲ್ಲಿ 1 2. ಹಾಗಾದ್ರೆ 10 ಗಂಟೆ 10 ನಿಮಿಷ ಆದಾಗ ನೋಡ್ರಿ, ಇದು ಗಂಟೆ ಮುಳ್ಳು,
ನಿಮಿಷದ ಮೂಳೆ ಎಲ್ಲಿ ಇರ್ತದೆ? 2 ಮೇಲೆ ಇರ್ತದೆ. ಯಾಕಂದ್ರೆ 10 ಗಂಟೆ 10 ನಿಮಿಷ ಆದಾಗ. ಹಾಗಾದ್ರೆ ನಡುವೆ ಇರ್ತಕ್ಕಂಥ ಕೋನ ಎಷ್ಟು ಅಂತೇಳಿ ಕ್ವಶನ್. ಓಕೆನಾ? ಹಾಗಾದ್ರೆ ಇಲ್ಲಿ ಒಂದು ಬೇಸಿಕ್ ಐಡಿಯಾ ನಿಮ್ಗೆ ಏನಿರ್ಬೇಕಂದ್ರ ಒಂದು ವೃತ್ತ ಯಾವಾಗಲೂ ಒಂದು ಸರ್ಕಲ್ ಯಾವಾಗಲೂ ಎಷ್ಟು ಇರ್ತೈತೆ ಅಂದ್ರ 360 ಡಿಗ್ರಿಯನ್ನ ಹೊಂದಿರ್ತದ. ಇಷ್ಟು ದೊಡ್ಡದಿರ್ಲಿ ಇಷ್ಟೇ ಇರ್ಲಿ, ಒಂದು ಸರ್ಕಲ್ ಆಗಿತ್ತಂದ್ರ ಅದು ಎಷ್ಟು ಡಿಗ್ರಿ ಇರ್ತೈತೆ ಅಂದ್ರ 360 ಡಿಗ್ರಿ ಇರ್ತದ. ಹಾಗಾದ್ರೆ ಒಂದು ಇಲ್ಲಿ ಒಂದು ಗಡಿಯಾರ ಕಾಣತೈತಿ, ಒಂದು ಸರ್ಕಲ್ ಕಾಣತೈತಿ. ಈ ಸರ್ಕಲ್ ಎಷ್ಟು ಡಿಗ್ರಿ ಐತಿ ಅಂದ್ರ 360 ಡಿಗ್ರಿ ಐತಪ್ಪಿ, 360 ಡಿಗ್ರಿ ಐತಿ. ಹಾಗಾದ್ರ ಇಲ್ಲಿ ಎಷ್ಟು ಭಾಗಗಳನ್ನಾಗಿ ಮಾಡ್ಕೊಂತೀವಿ? 12 ಭಾಗಗಳನ್ನಾಗಿ ಮಾಡ್ಕೊಂತೀವಿ. ಹಾಗಾದ್ರೆ 12ರಿಂದ ಭಾಗ ಹೊಡಿನು. 12 ಒಂದ್ಲೆ 12 ಮೂರ್ಲೆ 36, ಈ 0 ಹಾಗಾದ್ರ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಡುವಿನ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟೈತಪ್ಪ ಅಂದ್ರ 30 ಡಿಗ್ರಿ ಐತಿ. ಹಾಗಾದ್ರ ಇಲ್ಲಿ ಗಮನಿಸಬೇಕು, 1 ಗಂಟೆಯಿಂದ ಮತ್ತೊಂದು ಗಂಟೆಯ ನಡುವಿನ ವ್ಯತ್ಯಾಸ ಎಷ್ಟೈತಿ? 30 ಡಿಗ್ರಿ. ಇಲ್ಲಿಂದ ಇಲ್ಲಿ 30 ಡಿಗ್ರಿ, ಇಲ್ಲಿಂದ ಇಲ್ಲಿ 30 ಡಿಗ್ರಿ, 30 ಪ್ರತಿಯೊಂದು 30 ಕೊಡಿಸಿದ್ರೆ ಎಷ್ಟಾಗೈತಿ? 360 ಡಿಗ್ರಿ ಆಗ್ತೈತಿ ಅನ್ನಂಗ. ಹಾಗಾದ್ರ ಇಲ್ಲಿ ನೋಡ್ರಿ ಎಷ್ಟು ಗಂಟೆ ಆಗೈತಿ? 10 ಗಂಟೆ 10 ನಿಮಿಷ ಆಗೈತಿ ಅಂತ ಕ್ವಶನ್ ಅದ. ಹಾಗಾದ್ರೆ ನಡುವಿನ ಕೋನ ಕಂಡುಹಿಡಿಯಾಗತ್ತೀವಿ ನಾವೀಗ. ಹಾಗಾದ್ರೆ 10 ಗಂಟೆಯಿಂದ 11 ಗಂಟೆ ನಡುವಿನ ವ್ಯತ್ಯಾಸ ಎಷ್ಟೈತಿ? 1 ಗಂಟೆಯಿಂದ ಇನ್ನೊಂದು ಗಂಟೆ ನಡುವಿನ ವ್ಯತ್ಯಾಸ 30 ಡಿಗ್ರಿ. ಹಾಗಾದ್ರೆ ಮತ್ತೆ ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ, ಮತ್ತೆ ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ, ಮತ್ತೆ ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ. ಮತ್ತೆ ಮುಂದೆ ಹೋಗ್ಬಾರ್ದು, ಯಾಕಂದ್ರೆ ಮುಳ್ಳ ಇಲ್ಲೇ ಐತಿ. ಹಾಗಾದ್ರೆ 30 ಎಲ್ಲವನ್ನು ಪ್ಲಸ್ ಮಾಡಿದ್ರೆ ಎಷ್ಟಾಗೈತಿ? 3 3 3 2 6 3 3 9 3 4 12. ಹಾಗಾದ್ರೆ 112 ಅಂದ್ರೆ 120. ಈ 30 ಎಲ್ಲಾ 30ಗಳನ್ನು ಕೂಡಿಸಿದ್ರೆ ಎಷ್ಟಾಗೈತಿ? 120 ಡಿಗ್ರಿ ಆಗೈತಿ. ಹಾಗಾದ್ರೆ ಫಸ್ಟ್ ಆಪ್ಷನ್ಸ್ 120 ಇರ್ತೈತಿ, ಹಾಕಿದ್ರೆ ತಪ್ಪಾಗ್ತೈತಿ. ಹಾಗಾದ್ರ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದ್ದು ಏನಪ್ಪಾ ಅಂದ್ರ ಇಲ್ಲಿ ನೋಡ್ರಿ, ಹಾಗಾದ್ರೆ 10 ಗಂಟೆ 10 ನಿಮಿಷ ಆದಾಗ ಇಲ್ಲಿ ಕರೆಕ್ಟ್ ಈ ಒಂದು ಕರೆಕ್ಟ್ 10 ಗಂಟೆ ಆಗಿತ್ತಂದ್ರ ಏನಾಗಿತ್ತು? ಇದು ಗಂಟೆ ಮುಳು 10 ಗಂಟೆ ಮೇಲೆ ಇರ್ತಿತ್ತು. ಹಾಗಾದ್ರ 10 ಗಂಟೆ 10 ನಿಮಿಷ ಆದಾಗ 10ನ ಬಿಟ್ಟು ಹೋಗೈತಿ. ಹಾಗಾದ್ರೆ ಇಲ್ಲಿ ಬಿಟ್ಟು ಹೋಗೈತಲ್ಲ, ಇದನ್ನ ಮೈನಸ್ ಮಾಡಬೇಕಾಗೈತಿ. ಈ ಮೈನಸ್ ಮಾಡ್ಬೇಕಾಗಿತ್ತಂದ್ರ ಕೊಟ್ಟಿರುವ ಸಮಯದಲ್ಲಿ ನಿಮಿಷನ ಕೊಟ್ಟಿರ್ತಾರ. ನಿಮಿಷದಲ್ಲಿ ಅರ್ಧ 10 ಕೊಡ್ಲಿ, 20 ಕೊಡ್ಲಿ, 30 ಕೊಡ್ಲಿ, 15 ಕೊಡ್ಲಿ, 25 ಕೊಡ್ಲಿ, 15 ಕೊಡ್ಲಿ, 15 ಅಂದ್ರೆ 7ವರೆಗೆ. ಹಾಗಾದ್ರೆ ನಿಮಗೆ ಕೊಟ್ಟಿರುವ ನಿಮಿಷದಲ್ಲಿ ಅರ್ಧ ಅಂದ್ರೆ ಎಷ್ಟಾಗೈತೆ ನೋಡ್ರಿ? 5 ಆಗುತ್ತಾ? ನಿಮಿಷದಲ್ಲಿ ಅರ್ಧ ಅಂದ್ರೆ 10ರಾಗ ಅರ್ಧ ಎಷ್ಟ್ರಿ? 5 ಇಲ್ರಿ? 5. ಹಾಗಾದ್ರೆ 15 ಅರ್ಧ ಸರ ಇದನ್ನೇನೋ ಸರಳವಾಗಿ 5 ಮಾಡಿಬಿಟ್ರಿ. 15 ಬರ್ತಂದ್ರೆ ಏನ್ ಮಾಡೋದು? 15 ಅಂದ್ರೆ 7ವರೆಗೆ. ಹಾಗಾದ್ರೆ 25 ಬರ್ತಂದ್ರೆ 12ವರೆಗೆ. ಹಿಂಗ ಏನ್ ಮಾಡ್ಬೇಕು? ಕೊಟ್ಟಿರುವ ಸಮಯದ ನಿಮಿಷದಲ್ಲಿನ ಅರ್ಧನ ಏನ್ ಮಾಡ್ಬೇಕಂದ್ರ, ಯಾಕಂದ್ರ 10ನ ಬಿಟ್ಟು ಹೋಗೈತಿ, ಅದನ್ನ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಹಾಗಾದ್ರೆ 120ರಲ್ಲಿ 5ನ ತೆಗೆದ್ರೆ ಎಷ್ಟಾಗೈತಿ? 115 ಡಿಗ್ರಿ ಆಗ್ತದ. ಹಾಗಾದ್ರ ನಿಮಗ ಸೂತ್ರ ಮೂಲಕನ ಬೇಕಂದ್ರೆ ಸೂತ್ರ ಮೂಲಕ ಮಾಡ್ರಿ. ಹಾಗಾದ್ರೆ ಸ್ವಲ್ಪ ಹಿಂದೆ ಹೋಗಿ ಸೂತ್ರ ಮೂಲಕ ಸಿಗ್ತದ. ಹಾಗ ಇಲ್ಲಪ್ಪ ನಮಗ ಬ್ಯಾಡಿ ಸರ್ ಇದು ಬಹಳ ಈಜಿ ಅದ ಅನ್ನೋಂಥ ವ್ಯಕ್ತಿಗಳು ಏನ್ ಮಾಡಿದ್ರ ಇದೇ ತರ ಏನ್ ಮಾಡಿದ್ರ ನೀವು ಲೆಕ್ಕಗಳನ್ನ ಬಿಡಿಸುವಂತ ಕಾರ್ಯ ಮಾಡ್ರಿ. ಹಾಗಾದ್ರ ಇಲ್ಲಿ ಬರ್ತಕ್ಕಂಥ ಕೋನ ಎಷ್ಟು? 115 ಡಿಗ್ರಿ ಕೋನ. ಹಾಗಾದ್ರ ನಿಮಗೊಂದ ಏನ್ ಮಾಡ್ತೀನಂದ್ರ ಒಂದು ಲೆಕ್ಕ ಕೊಡ್ತೀನಿ. ನಿಮ್ಗ ಏನೇ ಡೌಟ್ ಇದ್ರು ಕೂಡ ಏನ್ ಮಾಡ್ರಿ ಮತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಆನ್ಸರ್ ಅನ್ನ ಕೂಡ ಏನ್ ಮಾಡ್ರಿ ಕಮೆಂಟ್ ಮೂಲಕ ತಿಳಿಸೋದ್ರ ಮೂಲಕ ನಮಗೆ ಮತ್ತ ಪ್ರಚೋದನೆ ನೀಡ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ. ಹಾಗಾದ್ರ ನೆಕ್ಸ್ಟ್ ನಿಮಗೆ ಏನು ಕ್ವಶನ್ ಕೂಡ ಆಗತ್ತೀನಿ ಅಂದ್ರ 3 ಗಂಟೆ 20 ನಿಮಿಷ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ಮಧ್ಯೆ ಇರ್ತಕ್ಕಂಥ ಕೋನ ಎಷ್ಟು? ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ಮಧ್ಯೆ ಇರ್ತಕ್ಕಂಥ ಕೋನ ಎಷ್ಟು ಅಂತೇಳಿ ಒಂದು ಕಮೆಂಟ್ ಮೂಲಕ ಏನ್ ಮಾಡ್ರಿ ತಿಳಿಸಿ. ಹಾಗಾದ್ರ ನೆಕ್ಸ್ಟ್ ಕ್ವಶನ್